ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಲೇ ಇದೆ, ಮಂಜುನಾಥನಿಗೆ ಅಪಪ್ರಚಾರ ಆಗ್ತಲೇ ಇದೆ, ಕಾವಿಂದ್ರಿಗೆ ಅಪಪ್ರಚಾರ ಆಗ್ತಲೇ ಇದೆ. ರಮ್ಯಾ ಅಂತಕ್ಕಂಥ ನಟಿಗೆ ಏನೋ ಸಣ್ಣ ಟ್ವೀಟ್ ಆಯ್ತಂತೇಳಿ 24 ಗಂಟೆಯಲ್ಲಿ 12 ಜನ ಅರೆಸ್ಟ್ ಆಗ್ತಾರೆ. ಒಬ್ಬ ನಟಿಗೆ ನೋವಾಯಿತು ಅಂತೇಳಿ ಅವ್ರ ಪರವಾಗಿ ನಾನು ನಿಂತ್ಕೊತೀನಿ, ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆದರೆ ಹಿಂದೂಗಳ ಆರಾಧ್ಯ ದೈವ ಮಂಜುನಾಥನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ದೇವಸ್ಥಾನ ಮೇಲೆ ಬುಲ್ಡೋಸರ್ ಹರಿಸ್ತೀನಿ ಅನ್ನಿಸ್ತಾರೆ. ಕಾವಿಂದ್ರನ ಕಾಮಾಂಧ ಅಂತಾರೆ. ಇವತ್ತು ಇಡೀ ಕರ್ನಾಟಕದ ಸುಮಾರು 2.5 ಕೋಟಿ ಬಡ ದಲಿತ OBC ಹೆಣ್ಣುಮಕ್ಕಳು ಇವತ್ತು ಭಾಳ ಕಂಡುಕೊಂಡಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಮತಾಂತರ ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇವತ್ತು ಹಳ್ಳಿಯಲ್ಲಿ ಹೆಣ್ಣುಮಕ್ಕಳು ಸ್ವಾವಲಂಬಿಗೆ ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇವತ್ತು ಪುರಾತನ ದೇವಸ್ಥಾನಗಳು ಮತ್ತೆ ಎದ್ದು ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇಡೀ ಸಮಾಜವೇ ಎದ್ದು ನಿಂತಿರ್ತದ್ದು, ಬಲಿಷ್ಠವಾಗಿ ಎದ್ದು ನಿಂತಿದೆ. ಸರ್ಕಾರವನ್ನು ಕೇರೆ ಮಾಡಿದೆ. ಯಾವುದೇ ಸರ್ಕಾರ ಇಲ್ಲಿ ನಮಗೆ ಬೇಡ, ನಾವು ಎದ್ದು ನಿಲ್ತೀವಿ ಅಂತಕ್ಕಂಥ ಸ್ವಂತ ಕಾಲ ಮೇಲೆ ನಿಂತಿರೋಗಿ ಮಾಡಿರ್ತಕ್ಕಂತಹ ಕಾವಂದರಿಗೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ರು. ನಾನು ಹೇಳ್ತಿರೋದು ಹಿಂದೆ ಮಾತಾಡಿದ್ದಲ್ಲ ಸ್ಮಿತಾ. SIT ಫಾರಮ್ ಆಗಿ 4 ತಿಂಗಳಾದ ಮೇಲೂ ಅವ್ರು ಇದೇ ರೀತಿ ಮಾತಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಂದು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು DK ಶಿವಕುಮಾರ್ ಷಡ್ಯಂತ್ರ ಅಂತೇಳಿ ಹೆದರ್ಕೊಂಡು ವಾಪಸ್ ತಗೊಂಡ್ಬಿಟ್ರಲ್ಲ ನಿಮ್ಮ ಮಾತನ್ನ. ಷಡ್ಯಂತ್ರ ಅಲ್ವೇನ್ರಿ ಇದು? ಷಡ್ಯಂತ್ರ ಅಲ್ಲದೆ ಇದ್ದಿದ್ರೆ ಇವ್ರದೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಹೈಕೋರ್ಟಲ್ಲಿ ಏನಂತ ಹೇಳ್ತಾರೆ, ಇದೊಂದು ಷಡ್ಯಂತ್ರ. ಯಾವುದ್ರಿ ಷಡ್ಯಂತ್ರ? ನಿಮ್ಮ ಯೋಗ್ಯತೆಗೆ ಒಂದು ಷಡ್ಯಂತ್ರನ ಬಯಲುಗಿಡಬೇಕು ಅಂತ ನಿಮಗೆ ಇಚ್ಛಾಶಕ್ತಿ ಇಲ್ವಲ್ಲ? ಇದೇ ತಾನೇ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಪ್ರಹಾರ. ಇದು ಕೇವಲ ಕರ್ನಾಟಕದಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ, ಎಲ್ಲೆಲ್ಲಿ ಎಡಪಂಥಿ ಇರಿದರೆ ಅಲ್ಲೆಲ್ಲ ಕಡೆ ನಡ್ಕೊಂಡ್ಬಂದಿದೆ. ಅದೃಷ್ಟವಶಾತ್ ನೋಡಿ, ಒಂದು ಮಾತು 2018ರಲ್ಲಿ ಮಾರ್ಕ್ ಟೂಲಿ ಅಂತ ಹೇಳಿ BBC ಪತ್ರಕರ್ತರು ಅವರೊಂದು ಆರ್ಟಿಕಲ್ ಬರೀತಾ ಹೇಳ್ತಾರೆ, ಇಂಡಿಯನ್ ಮುಸ್ಲಿಮ್ಸ್ ಆರ್ ದ ಲಕ್ಕಿಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಲಕ್ಕಿಯೆಸ್ಟ್. ಅವ್ರು 26 ವರ್ಷ ಡೈಲಿನಲ್ಲಿ ನಿಜಾಮುದ್ದೀನ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ನಿಜಾಮುದ್ದೀನ್ ದರ್ಗಾನು ಪಕ್ಕದಲ್ಲಿತ್ತು, ಈ ಭಾಗದಲ್ಲಿ ಅವ್ರಿಗೆ ತಬ್ಲಿಕ್ ಆಫೀಸು ಇತ್ತು. ಜಗತ್ತಲ್ಲಿ ಎಲ್ಲರಿಬ್ಬರು ಹೊಡೆದಾಡ್ಕೊಂಡು ಸಾಯೋರೇನೆ. ಕೇವಲ ಭಾರತ ಆಗಿರೋದಕ್ಕೆ ಮಾತ್ರ ಇವರಿಬ್ಬರು ಕೋ ಎಕ್ಸಿಸ್ಟೆನ್ಸ್ ಅಲ್ಲಿದ್ದಾರೆ ಅಂತ ಹೇಳಿ ಮಾರ್ಕ್ ಟೂಲಿ ಹೇಳಿರೋ ಮಾತು. ಇವತ್ತು ನಾನು ಕೂಡ ಅದನ್ನು ಹೇಳ್ತಾ ಇದ್ದೇನೆ. ಜಗತ್ತಲ್ಲಿ ಮುಸಲ್ಮಾನರು ಎಲ್ಲರೂ ಅತ್ಯಂತ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ಬಿಕಾಸ್ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಲೇ ಇದೆ, ಮಂಜುನಾಥನಿಗೆ ಅಪಪ್ರಚಾರ ಆಗ್ತಲೇ ಇದೆ, ಕಾವಿಂದ್ರಿಗೆ ಅಪಪ್ರಚಾರ ಆಗ್ತಲೇ ಇದೆ. ರಮ್ಯಾ ಅಂತಕ್ಕಂಥ ನಟಿಗೆ ಏನೋ ಸಣ್ಣ ಟ್ವೀಟ್ ಆಯ್ತಂತೇಳಿ 24 ಗಂಟೆಯಲ್ಲಿ 12 ಜನ ಅರೆಸ್ಟ್ ಆಗ್ತಾರೆ. ಒಬ್ಬ ನಟಿಗೆ ನೋವಾಯಿತು ಅಂತೇಳಿ ಅವ್ರ ಪರವಾಗಿ ನಾನು ನಿಂತ್ಕೊತೀನಿ, ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆದರೆ ಹಿಂದೂಗಳ ಆರಾಧ್ಯ ದೈವ ಮಂಜುನಾಥನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ದೇವಸ್ಥಾನ ಮೇಲೆ ಬುಲ್ಡೋಸರ್ ಹರಿಸ್ತೀನಿ ಅನ್ನಿಸ್ತಾರೆ. ಕಾವಿಂದ್ರನ ಕಾಮಾಂಧ ಅಂತಾರೆ. ಇವತ್ತು ಇಡೀ ಕರ್ನಾಟಕದ ಸುಮಾರು 2.5 ಕೋಟಿ ಬಡ ದಲಿತ OBC ಹೆಣ್ಣುಮಕ್ಕಳು ಇವತ್ತು ಭಾಳ ಕಂಡುಕೊಂಡಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಮತಾಂತರ ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇವತ್ತು ಹಳ್ಳಿಯಲ್ಲಿ ಹೆಣ್ಣುಮಕ್ಕಳು ಸ್ವಾವಲಂಬಿಗೆ ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇವತ್ತು ಪುರಾತನ ದೇವಸ್ಥಾನಗಳು ಮತ್ತೆ ಎದ್ದು ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇಡೀ ಸಮಾಜವೇ ಎದ್ದು ನಿಂತಿರ್ತದ್ದು, ಬಲಿಷ್ಠವಾಗಿ ಎದ್ದು ನಿಂತಿದೆ. ಸರ್ಕಾರವನ್ನು ಕೇರೆ ಮಾಡಿದೆ. ಯಾವುದೇ ಸರ್ಕಾರ ಇಲ್ಲಿ ನಮಗೆ ಬೇಡ, ನಾವು ಎದ್ದು ನಿಲ್ತೀವಿ ಅಂತಕ್ಕಂಥ ಸ್ವಂತ ಕಾಲ ಮೇಲೆ ನಿಂತಿರೋಗಿ ಮಾಡಿರ್ತಕ್ಕಂತಹ ಕಾವಂದರಿಗೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ರು. ನಾನು ಹೇಳ್ತಿರೋದು ಹಿಂದೆ ಮಾತಾಡಿದ್ದಲ್ಲ ಸ್ಮಿತಾ. SIT ಫಾರಮ್ ಆಗಿ 4 ತಿಂಗಳಾದ ಮೇಲೂ ಅವ್ರು ಇದೇ ರೀತಿ ಮಾತಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಂದು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು DK ಶಿವಕುಮಾರ್ ಷಡ್ಯಂತ್ರ ಅಂತೇಳಿ ಹೆದರ್ಕೊಂಡು ವಾಪಸ್ ತಗೊಂಡ್ಬಿಟ್ರಲ್ಲ ನಿಮ್ಮ ಮಾತನ್ನ. ಷಡ್ಯಂತ್ರ ಅಲ್ವೇನ್ರಿ ಇದು? ಷಡ್ಯಂತ್ರ ಅಲ್ಲದೆ ಇದ್ದಿದ್ರೆ ಇವ್ರದೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಹೈಕೋರ್ಟಲ್ಲಿ ಏನಂತ ಹೇಳ್ತಾರೆ, ಇದೊಂದು ಷಡ್ಯಂತ್ರ. ಯಾವುದ್ರಿ ಷಡ್ಯಂತ್ರ? ನಿಮ್ಮ ಯೋಗ್ಯತೆಗೆ ಒಂದು ಷಡ್ಯಂತ್ರನ ಬಯಲುಗಿಡಬೇಕು ಅಂತ ನಿಮಗೆ ಇಚ್ಛಾಶಕ್ತಿ ಇಲ್ವಲ್ಲ? ಇದೇ ತಾನೇ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಪ್ರಹಾರ. ಇದು ಕೇವಲ ಕರ್ನಾಟಕದಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ, ಎಲ್ಲೆಲ್ಲಿ ಎಡಪಂಥಿ ಇರಿದರೆ ಅಲ್ಲೆಲ್ಲ ಕಡೆ ನಡ್ಕೊಂಡ್ಬಂದಿದೆ. ಅದೃಷ್ಟವಶಾತ್ ನೋಡಿ, ಒಂದು ಮಾತು 2018ರಲ್ಲಿ ಮಾರ್ಕ್ ಟೂಲಿ ಅಂತ ಹೇಳಿ BBC ಪತ್ರಕರ್ತರು ಅವರೊಂದು ಆರ್ಟಿಕಲ್ ಬರೀತಾ ಹೇಳ್ತಾರೆ, ಇಂಡಿಯನ್ ಮುಸ್ಲಿಮ್ಸ್ ಆರ್ ದ ಲಕ್ಕಿಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಲಕ್ಕಿಯೆಸ್ಟ್. ಅವ್ರು 26 ವರ್ಷ ಡೈಲಿನಲ್ಲಿ ನಿಜಾಮುದ್ದೀನ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ನಿಜಾಮುದ್ದೀನ್ ದರ್ಗಾನು ಪಕ್ಕದಲ್ಲಿತ್ತು, ಈ ಭಾಗದಲ್ಲಿ ಅವ್ರಿಗೆ ತಬ್ಲಿಕ್ ಆಫೀಸು ಇತ್ತು. ಜಗತ್ತಲ್ಲಿ ಎಲ್ಲರಿಬ್ಬರು ಹೊಡೆದಾಡ್ಕೊಂಡು ಸಾಯೋರೇನೆ. ಕೇವಲ ಭಾರತ ಆಗಿರೋದಕ್ಕೆ ಮಾತ್ರ ಇವರಿಬ್ಬರು ಕೋ ಎಕ್ಸಿಸ್ಟೆನ್ಸ್ ಅಲ್ಲಿದ್ದಾರೆ ಅಂತ ಹೇಳಿ ಮಾರ್ಕ್ ಟೂಲಿ ಹೇಳಿರೋ ಮಾತು. ಇವತ್ತು ನಾನು ಕೂಡ ಅದನ್ನು ಹೇಳ್ತಾ ಇದ್ದೇನೆ. ಜಗತ್ತಲ್ಲಿ ಮುಸಲ್ಮಾನರು ಎಲ್ಲರೂ ಅತ್ಯಂತ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ಬಿಕಾಸ್ ಆಫ್ ಹಿಂದೂ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಲೇ ಇದೆ, ಮಂಜುನಾಥನಿಗೆ ಅಪಪ್ರಚಾರ ಆಗ್ತಲೇ ಇದೆ, ಕಾವಿಂದ್ರಿಗೆ ಅಪಪ್ರಚಾರ ಆಗ್ತಲೇ ಇದೆ. ರಮ್ಯಾ ಅಂತಕ್ಕಂಥ ನಟಿಗೆ ಏನೋ ಸಣ್ಣ ಟ್ವೀಟ್ ಆಯ್ತಂತೇಳಿ 24 ಗಂಟೆಯಲ್ಲಿ 12 ಜನ ಅರೆಸ್ಟ್ ಆಗ್ತಾರೆ. ಒಬ್ಬ ನಟಿಗೆ ನೋವಾಯಿತು ಅಂತೇಳಿ ಅವ್ರ ಪರವಾಗಿ ನಾನು ನಿಂತ್ಕೊತೀನಿ, ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆದರೆ
ಹಿಂದೂಗಳ ಆರಾಧ್ಯ ದೈವ ಮಂಜುನಾಥನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ದೇವಸ್ಥಾನ ಮೇಲೆ ಬುಲ್ಡೋಸರ್ ಹರಿಸ್ತೀನಿ ಅನ್ನಿಸ್ತಾರೆ. ಕಾವಿಂದ್ರನ ಕಾಮಾಂಧ ಅಂತಾರೆ. ಇವತ್ತು ಇಡೀ ಕರ್ನಾಟಕದ ಸುಮಾರು 2.5 ಕೋಟಿ ಬಡ ದಲಿತ OBC ಹೆಣ್ಣು ಮಕ್ಕಳು ಇವತ್ತು ಬಾಳ ಕೊಂಡ್ಕೊಂಡಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಮತಾಂತರ ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇವತ್ತು ಹಳ್ಳಿ ಹೆಣ್ಣುಮಕ್ಕಳು ಸ್ವಾವಲಂಬಿಗೆ ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇವತ್ತು ಪುರಾತನ ದೇವಸ್ಥಾನಗಳು ಮತ್ತೆ ಎದ್ದು ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇಡೀ ಸಮಾಜವೇ ಎದ್ದು ನಿಂತಿರ್ತದ್ದು, ಬಲಿಷ್ಠವಾಗಿ ಎದ್ದು ನಿಂತಿದೆ. ಸರ್ಕಾರವನ್ನು ಕೇರೆ ಮಾಡಿದೆ. ಯಾವುದೇ ಸರ್ಕಾರ ಇಲ್ಲಿ ನಮಗೆ ಬೇಡ, ನಾವು ಎದ್ದು ನಿಲ್ತೀವಿ ಅಂತಕ್ಕಂಥ ಸ್ವಂತ ಕಾಲ ಮೇಲೆ ನಿಂತಿರೋಗಿ ಮಾಡಿರ್ತಕ್ಕಂತಹ ಕಾವಂದರಿಗೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ರು. ನಾನು ಹೇಳ್ತಿರೋದು ಹಿಂದೆ ಮಾತಾಡಿದ್ದಲ್ಲ ಸ್ಮಿತಾ. SIT ಫಾರಮ್ ಆಗಿ 4 ತಿಂಗಳಾದ ಮೇಲೂ ಅವ್ರು ಇದೇ ರೀತಿ ಮಾತಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಂದು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು DK ಶಿವಕುಮಾರ್ ಷಡ್ಯಂತ್ರ ಅಂತೇಳಿ ಹೆದರ್ಕೊಂಡು ವಾಪಸ್ ತಗೊಂಡ್ಬಿಟ್ರಲ್ಲ ನಿಮ್ಮ ಮಾತನ್ನ. ಷಡ್ಯಂತ್ರ ಅಲ್ವೇನ್ರಿ ಇದು? ಷಡ್ಯಂತ್ರ ಅಲ್ಲದೆ ಇದ್ದಿದ್ರೆ ಇವ್ರದೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಹೈಕೋರ್ಟಲ್ಲಿ ಏನಂತ ಹೇಳ್ತಾರೆ? ಇದೊಂದು ಷಡ್ಯಂತ್ರ. ಯಾವುದ್ರಿ ಷಡ್ಯಂತ್ರ? ನಿಮ್ಮ ಯೋಗ್ಯತೆಗೆ ಒಂದು ಷಡ್ಯಂತ್ರನ ಬಯಲುಗಡಿಬೇಕು ಅಂತ ನಿಮಗೆ ಇಚ್ಛಾಶಕ್ತಿ ಇಲ್ವಲ್ಲ? ಇದೇ ತಾನೇ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಪ್ರಹಾರ. ಇದು ಕೇವಲ ಕರ್ನಾಟಕದಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ, ಎಲ್ಲೆಲ್ಲಿ ಎಡಪಂಥಿ ಇರಿದ್ರೆ ಅಲ್ಲೆಲ್ಲ ಕಡೆ ನಡ್ಕೊಂಡ್ಬಂದಿದೆ. ಅದೃಷ್ಟವಶಾತ್ ನೋಡಿ, ಒಂದು ಮಾತು 2018ರಲ್ಲಿ ಮಾರ್ಕ್ ಟೂಲಿ ಅಂತ ಹೇಳಿ BBC ಪತ್ರಕರ್ತರು ಅವರೊಂದು ಆರ್ಟಿಕಲ್ ಬರೀತಾ ಹೇಳ್ತಾರೆ, ಇಂಡಿಯನ್ ಮುಸ್ಲಿಮ್ಸ್ ಆರ್ ದ ಲಕ್ಕಿಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಲಕ್ಕಿಯೆಸ್ಟ್. ಅವ್ರು 26 ವರ್ಷ ಡೈಲಿನಲ್ಲಿ ನಿಜಾಮುದ್ದೀನ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ನಿಜಾಮುದ್ದೀನ್ ದರ್ಗಾನು ಪಕ್ಕದಲ್ಲಿತ್ತು, ಈ ಭಾಗದಲ್ಲಿ ಅವರಿಗೆ ತಬ್ಲಿಕಿ ಆಫೀಸು ಇತ್ತು. ಜಗತ್ತಲ್ಲಿ ಎಲ್ಲೂ ಇವರಿಬ್ಬರು ಹೊಡೆದಾಡ್ಕೊಂಡು ಸಾಯೋರೇನೆ. ಕೇವಲ ಭಾರತ ಆಗಿರೋದಕ್ಕೆ ಮಾತ್ರ ಇವರಿಬ್ಬರು ಕೋ ಎಕ್ಸಿಸ್ಟೆನ್ಸ್ ಅಲ್ಲಿದ್ದಾರೆ ಅಂತ ಹೇಳಿ ಮಾರ್ಕ್ ಟೂಲಿ ಹೇಳಿರೋ ಮಾತು. ಇವತ್ತು ನಾನು ಕೂಡ ಅದನ್ನ ಹೇಳ್ತಾ ಇದ್ದೇನೆ. ಜಗತ್ತಲ್ಲಿ ಮುಸಲ್ಮಾನರು ಎಲ್ಲಾದರೂ ಅತ್ಯಂತ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ. ಬಿಕಾಸ್ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಲೇ ಇದೆ, ಮಂಜುನಾಥನಿಗೆ ಅಪಪ್ರಚಾರ ಆಗ್ತಲೇ ಇದೆ, ಕಾವಿಂದ್ರಿಗೆ ಅಪಪ್ರಚಾರ ಆಗ್ತಲೇ ಇದೆ. ರಮ್ಯಾ ಅಂತಕ್ಕಂಥ ನಟಿಗೆ ಏನೋ ಸಣ್ಣ ಟ್ವೀಟ್ ಆಯ್ತು ಅಂತೇಳಿ 24 ಗಂಟೆಯಲ್ಲಿ 12 ಜನ ಅರೆಸ್ಟ್ ಆಗ್ತಾರೆ. ಒಬ್ಬ ನಟಿಗೆ ನೋವಾಯಿತು ಅಂತೇಳಿ ಅವ್ರ ಪರವಾಗಿ ನಾನು ನಿಂತ್ಕೊಂತೀನಿ, ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆದರೆ ಹಿಂದೂಗಳ ಆರಾಧ್ಯ ದೈವ ಮಂಜುನಾಥನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ದೇವಸ್ಥಾನ ಮೇಲೆ ಬುಲ್ಡೋಸರ್ ಹರಿಸ್ತೀನಿ ಅನ್ನಿಸ್ತಾರೆ. ಕಾವಿಂದ್ರನ ಕಾಮಾಂಧ ಅಂತಾರೆ. ಇವತ್ತು ಇಡೀ ಕರ್ನಾಟಕದ ಸುಮಾರು 2.5 ಕೋಟಿ ಬಡ ದಲಿತ OBC ಹೆಣ್ಣು ಮಕ್ಕಳು ಇವತ್ತು ಬಾಳ ಕೊಂಡ್ಕೊಂಡಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಮತಾಂತರ ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇವತ್ತು ಹಳ್ಳಿ ಹೆಣ್ಣುಮಕ್ಕಳು ಸ್ವಾವಲಂಬಿಗೆ ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇವತ್ತು ಪುರಾತನ ದೇವಸ್ಥಾನಗಳು ಮತ್ತೆ ಎದ್ದು ನಿಂತಿರೋದು ವೀರೇಂದ್ರ ಹೆಗ್ಗಡೆಯವರ ಕಾರಣಕ್ಕೋಸ್ಕರ. ಇಡೀ ಸಮಾಜವೇ ಎದ್ದು ನಿಂತಿರ್ತದ್ದು, ಬಲಿಷ್ಠವಾಗಿ ಎದ್ದು ನಿಂತಿದೆ. ಸರ್ಕಾರವನ್ನು ಕೇರೆ ಮಾಡಿದೆ. ಯಾವುದೇ ಸರ್ಕಾರ ಇಲ್ಲಿ ನಮಗೆ ಬೇಡ, ನಾವು ಎದ್ದು ನಿಲ್ತೀವಿ ಅಂತಕ್ಕಂಥ ಸ್ವಂತ ಕಾಲ ಮೇಲೆ ನಿಂತಿರೋಗಿ ಮಾಡಿರ್ತಕ್ಕಂತಹ ಕಾವಂದರಿಗೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ರು. ನಾನು ಹೇಳ್ತಿರೋದು ಹಿಂದೆ ಮಾತಾಡಿದ್ದಲ್ಲ ಸ್ಮಿತಾ. SIT ಫಾರಮ್ ಆಗಿ 4 ತಿಂಗಳಾದ ಮೇಲೂ ಅವ್ರು ಇದೇ ರೀತಿ ಮಾತಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಂದು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು DK ಶಿವಕುಮಾರ್ ಷಡ್ಯಂತ್ರ ಅಂತೇಳಿ ಹೆದರ್ಕೊಂಡು ವಾಪಸ್ ತಗೊಂಡ್ಬಿಟ್ರಲ್ಲ ನಿಮ್ಮ ಮಾತನ್ನ. ಷಡ್ಯಂತ್ರ ಅಲ್ವೇನ್ರಿ ಇದು? ಷಡ್ಯಂತ್ರ ಅಲ್ಲದೆ ಇದ್ದಿದ್ರೆ ಇವ್ರದೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಹೈಕೋರ್ಟಲ್ಲಿ ಏನಂತ ಹೇಳ್ತಾರೆ? ಇದೊಂದು ಷಡ್ಯಂತ್ರ. ಯಾವುದ್ರಿ ಷಡ್ಯಂತ್ರ? ನಿಮ್ಮ ಯೋಗ್ಯತೆಗೆ ಒಂದು ಷಡ್ಯಂತ್ರನ ಬಯಲುಗಡಿಬೇಕು ಅಂತ ನಿಮಗೆ ಇಚ್ಛಾಶಕ್ತಿ ಇಲ್ವಲ್ಲ? ಇದೇ ತಾನೇ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಪ್ರಹಾರ. ಇದು ಕೇವಲ ಕರ್ನಾಟಕದಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ, ಎಲ್ಲೆಲ್ಲಿ ಎಡಪಂಥಿ ಇರಿದ್ರೆ ಅಲ್ಲೆಲ್ಲ ಕಡೆ ನಡ್ಕೊಂಡ್ಬಂದಿದೆ. ಅದೃಷ್ಟವಶಾತ್ ನೋಡಿ, ಒಂದು ಮಾತು 2018ರಲ್ಲಿ ಮಾರ್ಕ್ ಟೂಲಿ ಅಂತ ಹೇಳಿ BBC ಪತ್ರಕರ್ತರು ಅವರೊಂದು ಆರ್ಟಿಕಲ್ ಬರೀತಾ ಹೇಳ್ತಾರೆ, ಇಂಡಿಯನ್ ಮುಸ್ಲಿಮ್ಸ್ ಆರ್ ದ ಲಕ್ಕಿಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಲಕ್ಕಿಯೆಸ್ಟ್. ಅವ್ರು 26 ವರ್ಷ ಡೈಲಿನಲ್ಲಿ ನಿಜಾಮುದ್ದೀನ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ನಿಜಾಮುದ್ದೀನ್ ದರ್ಗಾನು ಪಕ್ಕದಲ್ಲಿತ್ತು, ಈ ಭಾಗದಲ್ಲಿ ಅವರಿಗೆ ತಬ್ಲಿಕಿ ಆಫೀಸು ಇತ್ತು. ಜಗತ್ತಲ್ಲಿ ಎಲ್ಲೂ ಇವರಿಬ್ಬರು ಹೊಡೆದಾಡ್ಕೊಂಡು ಸಾಯೋರೇನೆ. ಕೇವಲ ಭಾರತ ಆಗಿರೋದಕ್ಕೆ ಮಾತ್ರ ಇವರಿಬ್ಬರು ಕೋ ಎಕ್ಸಿಸ್ಟೆನ್ಸ್ ಅಲ್ಲಿದ್ದಾರೆ ಅಂತ ಹೇಳಿ ಮಾರ್ಕ್ ಟೂಲಿ ಹೇಳಿರೋ ಮಾತು. ಇವತ್ತು ನಾನು ಕೂಡ ಅದನ್ನ ಹೇಳ್ತಾ ಇದ್ದೇನೆ. ಜಗತ್ತಲ್ಲಿ ಮುಸಲ್ಮಾನರು ಎಲ್ಲಾದರೂ ಅತ್ಯಂತ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ.